ಕಳೆದ ಫೆಬ್ರವರಿಯಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿದರು. ಈಗ ಮತ್ತೊಮ್ಮೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ನಿರ್ವಹಣಾ ವೆಚ್ಚ ಅಂತೇಳಿ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ತಾವು ಕೂಡ ಈಗಾಗಲೇ ನಿನ್ನೆ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀರಾ, ಏನು ಹೇಳ್ತೀರಾ? ಬೆಂಗಳೂರು ಮೆಟ್ರೋ ಈಗಾಗಲೇ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ. ಸಾಮಾನ್ಯ ಜನ, ದಿನನಿತ್ಯ ಕೆಲಸ ಮಾಡುವಂಥ ಜನ, ಮೆಟ್ರೋ ಬಳಸುವಂಥ ಜನಕ್ಕೇನೆ ಮೆಟ್ರೋ ಬಳಸಕ್ಕೆ ಆಗದಲೇ ಇರುವಷ್ಟು ದುಬಾರಿ ಆಗಿದೆ. ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಚೆನ್ನೈಯಲ್ಲಿ, ಕೊಚ್ಚಿಯಲ್ಲಿ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ 10 ಕಿಲೋಮೀಟರ್ನ ಬೆಂಗಳೂರು ಮೆಟ್ರೋದಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕೆ ದುಪ್ಪಟ್ಟಾಗುತ್ತೆ. ಕೇವಲ 8-10 ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ, ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು. ಈ ಏರಿಕೆ ನಂತರ ಮೆಟ್ರೋದಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಯಿತು. ಅದಾದಮೇಲೆ ಅನಿವಾರ್ಯತೆಯಿಂದಾಗಿ ಜನಕ್ಕೆ ಬೇರೆ ಆಪ್ಷನ್ಗಳಿಲ್ದಲೆ 2-2 ಗಂಟೆ 3-3 ಗಂಟೆ ಟ್ರಾಫಿಕ್ಕಲ್ಲಿ ಒದ್ದಾಡಿಕೊಂಡು ಜೀವನ ನಡೆಸೋದ್ರ ಬದಲು ದುಬಾರಿ ದುಡ್ಡು ಕೊಟ್ಟು ಕೂಡ ಜನ ಇವತ್ತು ಮೆಟ್ರೋದಲ್ಲಿ ಓಡಾಡುವಂಥ ಸ್ಥಿತಿಗೆ ತಗೊಂಬಂತು. ಈಗ ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ, ಅದಕ್ಕೋಸ್ಕರ ನಾವು ಇನ್ನೂ 5% ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ BMRCL ಹೊರಟಿದೆ. ಇದು ಸಾರ್ವಜನಿಕರ ಹಣದ ಲೂಟಿ BMRCL ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಈಗ BMRCL ಹೇಳ್ತಾ ಇದೆ, ನಮ್ಮ ಮೇಂಟೆನೆನ್ಸ್ ಕಾಸ್ಟನ್ನು ಮೇಂಟೈನ್ ಮಾಡಲಿಕ್ಕೆ, ಅದನ್ನು ಕಾಪಾಡಲಿಕ್ಕೆ, ಅದನ್ನು ಕಂಪ್ನಿ ಇಂಟ್ರೆಸ್ಟ್ ಕಾಪಾಡೋದಕ್ಕೋಸ್ಕರ ನಾವು ಜಾಸ್ತಿ ಮಾಡಬೇಕಾಗಿದೆ ರೇಟನ್ನು ಅಂತ. ಮೆಟ್ರೋ ಇರೋವಂಥದ್ದು ಕಂಪನಿಗೆ ಪ್ರಾಫಿಟ್ ಮಾಡ್ಕೊಂಡು ನಡೆಸೋದಕ್ಕೋಸ್ಕರ ಅಷ್ಟೇ ಅಲ್ಲ, ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂಥದ್ದು. ಕಂಪನಿ ನೀವು ಹೇಗೆ ನಡೆಸ್ತಾ ಇದ್ದೀರಾ? ಪ್ರತಿ ಪ್ರಾಜೆಕ್ಟು ಕೂಡ ಡಿಲೇ ಆಗ್ತಾ ಇದೆ. ಒಂದೊಂದು ವರ್ಷ, 2-2 ವರ್ಷ, 3 ವರ್ಷ, ಕನಿಷ್ಠ ಒಂದು ಪ್ರಾಜೆಕ್ಟ್ ಡಿಲೇ ಆಗುತ್ತೆ. 1 ವರ್ಷ ಪ್ರಾಜೆಕ್ಟ್ ಡಿಲೇ ಆಯಿತು ಅಂತಂದರೆ ಸುಮಾರು 1,000-2 ಸಾವಿರ ಕೋಟಿ ರೂಪಾಯಿ ಜಾಸ್ತಿ ನಿಮಗೆ ಖರ್ಚಾಗುತ್ತೆ. ಈಗ ನಮ್ಮ JP ನಗರದ್ದು ಆರೆಂಜ್ ಲೈನ್ ಇದೆ. ಹೋದ ವರ್ಷ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮೆಲ್ಲರ ಪ್ರಯತ್ನದಿಂದ 100 ದಿನದ ಒಳಗಡೆ ನಾವು DPRಗೆ ಅಪ್ರೂವಲ್ ಕೊಡಿಸಿದ್ವಿ. ಈಗ 4 ದಿವಸದಿಂದ ನೀವು ಅದಕ್ಕೆ ಸಿವಿಲ್ ಟೆಂಡರ್ ಕರೆದ್ರಿ. 1.25 ವರ್ಷ ಆದಮೇಲೆ ಈ 1.25 ವರ್ಷ ಡಿಲೇ ಆಗಿರುವಂಥ ಕಾಸ್ಟನ್ನ ಯಾರು ಕಟ್ಟಬೇಕಾಗತ್ತೆ? ಸಾರ್ವಜನಿಕರಿಗೆ ಕೇಳಿಸ್ಕೊತೀರಾ ಅದನ್ನು? ಏರ್ಪೋರ್ಟ್ ಲೈನ್ ಮೆಟ್ರೋ ನೀವು ಶುರು ಮಾಡ್ತೀವಿ ಅಂತ ಹೇಳಿದ್ದೀವಿ 2026ರಲ್ಲಿ. ಈಗ ಅದು ಕೂಡ ಡಿಲೇ ಆಗಿದೆ. ಇದ್ರ ಕಾಸ್ಟ್ ಯಾರು ಕಟ್ಟಬೇಕು? ಸಾಮಾನ್ಯ ಜನ ಕಟ್ಟಬೇಕು. ಈಗ ನಿಮ್ಮದು ಪಿಂಕ್ ಲೈನ್ ಮೆಟ್ರೋ ಇನ್ನೂ ನಿಮ್ಮದು ಟ್ರಯಲ್ ನಡೀತಾನೆ ಇದೆ. ಇವಾಗ 2 ವರ್ಷ ಡಿಲೇ ಆಗಿದೆ. ಅದು ಆರೆಂಜ್ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಯಿತು. ಅದ್ರ ಕಾಸ್ಟ್ ಯಾರು ಕಟ್ಟಬೇಕು? ಸಾಮಾನ್ಯ ಜನ ಕಟ್ಟಬೇಕು. ನಿಮ್ಮ ಇನ್ಎಫಿಷಿಯನ್ಸಿಗೆ ನೀವು ಟೈಮ್ ಲೈನನ್ನು ಕರೆಕ್ಟಾಗಿ ಮೀಟ್ ಮಾಡೋಕ್ಕಾಗ್ದಲೇ ಇರೋದಕ್ಕೆ ನಿಮಗೆ ಬೇಕಾಬಿಟ್ಟು ನೀವು ಕೆಲಸ ಮಾಡೋದ್ರಿಂದಾಗಿ ಸಾಮಾನ್ಯ ಜನರ ಕೈಲಿ ಯಾಕೆ ನೀವು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ಇಸ್ಕೋತೀರಾ ದುಡ್ಡನ್ನು? ನೀವು ನಿಮ್ಮ ಕೆಲಸ ಕರೆಕ್ಟಾಗಿ ಎಫಿಷಿಯೆಂಟಾಗಿ ಮಾಡಿ, ನಿಮ್ಮ ಲ್ಯಾಂಡ್ ಎಕ್ವಿಸಿಷನ್ ಪ್ರಾಸೆಸ್ನ ಕರೆಕ್ಟಾಗಿ ಮುಗಿಸಿ, ಕರೆಕ್ಟ್ ಟೈಮ್ ಲೈನ್ಗಳೊಳಗಡೆ ನೀವು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿ. ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಹಿಂದೆ ಕೂಡ ಬಾರಿ ನಾನು ನಾಪ್ಸಿದ್ದೀನಿ. BMRCL ಆಫೀಸ್ನಲ್ಲೂ ಹೋಗಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ವಿ. ನೀವು 2016-17 ಬೇಸ್ ಇಯರ್ ಆಗಿ ಪರಿಗಣನೆಗೆ ತೆಗೆದುಕೊಂಡು ನೀವು ನಿಮ್ಮ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗಿತ್ತು. ನೀವು ಅದ್ರ ಬದಲಾಗಿ 2017-18 ಬೇಸ್ ಇಯರ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರಿಂದಾಗಿ ಭಾಳ ಸಮಸ್ಯೆ ಆಯಿತು. ಫೇರ್ ಫಿಕ್ಸೇಷನ್ ಕಮಿಟಿ ಪ್ರಕಾರ ನೀವು ಹಿಂದೆ ಮಾಡಿರುವಂಥ ದರ ಏರಿಕೆನೇ ತಪ್ಪಿದೆ, ಅದನ್ನು ನೀವು ಪರಿಷ್ಕರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ, ಆಗ್ರಹ ಮಾಡಿದ್ವಿ, ಹೋರಾಟಗಳನ್ನು ಮಾಡಿದ್ವಿ. ಅದು ಯಾವುದನ್ನು ಕಿವಿಗೆ ತಗೊಳ್ದಲೆ ಅದನ್ನು ಮುಂದುವರಿಸಿದ್ರಿ. ಈಗ ಜನ ಇನ್ನೂ ನೀವು ಹಿಂದೆ ಹಾಕಿರೋ ಏನು ದರ ಏರಿಕೆಯ ಬರೆಯಿಂದ ಚೇತರಿಸ್ಕೊಳ್ಳೋ ಅಷ್ಟು ಮುಂಚೆನೇ 2ನೇ ಬಾರಿ ಜನರ ಮೇಲೆ ನೀವು ಇವಾಗ ಬರೆ ಹಾಕಕ್ಕೆ ಹೋಗ್ತಿದ್ದೀರಾ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ತಿರ್ಗಾ ಇದಕ್ಕೆ ಇನ್ನೊಂದ್ಸತಿ ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನೋವಂಥ ರಾಜಕಾರಣ ಮಾಡೋದನ್ನ ಬಿಟ್ಟು ಬೆಂಗಳೂರಲ್ಲಿ ದಿನಕ್ಕೆ 15 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ. 10 ಲಕ್ಷ ಜನ ಪ್ರತಿನಿತ್ಯ ಓಡಾಡುವಂಥ ಪ್ರಯಾಣಿಕರಿದ್ದಾರೆ. ಅವ್ರ ಪರವಾಗಿ ಒಂದ್ಸತಿನಾರು ನಿಂತ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸಿ. ಆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ
ಹಿಂದೆ ಮಾಡಿರುವಂಥ ದರ ಏರಿಕೆಯ ತಪ್ಪುಗಳನ್ನು ಪರಿಷ್ಕಾರ ಮಾಡಿ ಹೊಸದಾಗಿ ಅದರ ರೆಕಮೆಂಡೇಶನ್ಸ್ಗಳನ್ನು ಕೊಡಲಿ. ಈಗ ಮಾಡಿರುವಂಥ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಹೋರಾಟ ಮಾಡುವಷ್ಟೊತ್ತಿಗೆನೆ ಈ ರೀತಿಯಾಗಿ ನೀವು ಇದನ್ನ ಮಾಡಿರುವಂಥದ್ದು ಖಂಡನೀಯ. ನಾನು ಕೇಂದ್ರ ಸರ್ಕಾರದ ಮಟ್ಟದಿಂದ ಬೆಂಗಳೂರಿನ ಎಲ್ಲ ಸಂಸದರ ವತಿಯಿಂದ ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ, ರಾಜ್ಯ ಸರ್ಕಾರ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ ಎನ್ನುವಂಥ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಹಿಂದೆ ಹೇಗೆ ಬರೆದಿದ್ರು ಅದೇ ರೀತಿ ಬರೀಲಿ. ಆದಷ್ಟು ಬೇಗ ಫೇರ್ ಫಿಕ್ಸೇಷನ್ ಕಮಿಟಿ ಕೇಂದ್ರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ತಡ ಆಗದಲೆ ಅದಾಗೋ ರೀತಿ ನಾವು ನೋಡ್ಕೊಳ್ತೀವಿ. ಇದು ಬೆಂಗಳೂರಿನವರಿಗೆ ಇದು ಕಾಂಗ್ರೆಸ್ನವರದ್ದು ಬಿಜೆಪಿಯವರದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಕತೆ ಹೇಳೋದ್ರಿಂದ ಸಾಮಾನ್ಯ ಜನಕ್ಕೆ ಅದರಿಂದ ಉಪಯೋಗ ಆಗೋದಿಲ್ಲ. ಜನಕ್ಕೆ ಬೇಕಾಗಿರುವಂಥದ್ದು ಅವ್ರ ಕೈ ಎಟಕದಲ್ಲಿ ಸಿಗುವಂಥ ದರ, ಪ್ರತಿನಿತ್ಯ ಓಡಾಡುವಂಥ ದರ. ಬೆಂಗಳೂರಿನಲ್ಲಿ ಹಾಲಿಂದ ಹಿಡಿದು ಬಸ್ ರೇಟಿಂದ ಹಿಡಿದು ಮೆಟ್ರೋ ರೇಟಿಂದ ಹಿಡಿದು ಎಲ್ಲದೂ ಕೂಡ ಈ ಸರ್ಕಾರ ಬಂದಾದ ಮೇಲೆ ಜಾಸ್ತಿ ಆಗಿದೆ. ಒಂದು ಟರ್ಮಿನೇಟಿಂಗ್ ಸ್ಟೇಷನ್ ಇಂದ ಇನ್ನೊಂದು ಟರ್ಮಿನೇಷನ್ ಸ್ಟೇಷನ್ಗೆ ಓಡಾಡುವಂಥ ಜನ ತಿಂಗಳಲ್ಲಿ 15ರಿಂದ 20 ಸಾವಿರ ರೂಪಾಯಿ ಬರೀ ಮೆಟ್ರೋ ಖರ್ಚು ಮಾಡುವಂಥ ಸ್ಥಿತಿ ಬಂದಿದೆ. ಸಾಮಾನ್ಯ ಜನ ಸಂಬಳ ತಗೊಂಡು ಕೆಲಸ ಮಾಡುವಂಥ ಜನ 20 ಸಾವಿರ ರೂಪಾಯಿ ಕೊಟ್ಟು ಪ್ರತಿ ತಿಂಗಳಿಗೆ ಮೆಟ್ರೋದಲ್ಲಿ ಓಡಾಡಕ್ಕಾಗತ್ತಾ? ಇದನ್ನ ರಾಜ್ಯ ಸರ್ಕಾರ ತಕ್ಷಣವಾಗಿ ಕೇಂದ್ರ ಸರ್ಕಾರಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಆಗಬೇಕು ಅನ್ನುವಂಥ ಪತ್ರವನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಕ್ಷಣ ಆದೇಶ ಮಾಡಿ ಮಾಡಿಸ್ಬೇಕು. ಇದು ನಮ್ಮ ಆಗ್ರಹ ಇದೆ. ಸರ್, ಈಗ ಏನಂತಂದ್ರೆ ಪ್ರತಿ ಸರಿ ದರ ಹೆಚ್ಚಳಾದಾಗ ನೀವು ಸ್ಟೇಟ್ ಗೌರ್ಮೆಂಟ್ ಕೇಳ್ತೀರಾ, ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತೀರಾ, ಬಟ್ ರಿಸಲ್ಟ್ ಮಾತ್ರ ಝೀರೋ. ರೇಟ್ ಹಾಗೆ ಇದೆ, ಜನ ಕಷ್ಟ ಅನುಭವಿಸ್ತಾನೆ ಇದ್ದಾರೆ. ನೀವೇನೋ ಲೀಗಲ್ ಫೈಟ್ ಮಾಡ್ತೀನಿ ಅಂದರೆ ಅದು ಎಲ್ಲಿಗೆ ಬಂತು ಅದು ಕೂಡ ಗೊತ್ತಿಲ್ಲ. ಸುಮ್ಮನೆ ಇದು ಹೆಂಗಾಗಿದೆ ಅಂದರೆ ನೀವು ಹೇಳೋದೊಂದು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಹೇಳೋದೊಂದು, ಜನಿಗೆ ಮಾತ್ರ ಅದು ರಿಸಲ್ಟ್ ಬರ್ತಾ ಇಲ್ಲ. ನೋಡಿ, ಪತ್ರಗಳನ್ನೆಲ್ಲ ಓದಿದ್ದೀನಿ, ನೀವುಗಳೇ ನೋಡಿದ್ದೀರಿ. ಈ ಮೆಟ್ರೋ ದರ ಫಿಕ್ಸ್ ಆಗುವಂಥದಕ್ಕೆ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ಸು ಶುರು ಆಗುವಂಥದ್ದು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದ್ರಿಂದ. ಇದನ್ನ ನೀವು ಸತ್ಯ ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನೊಂದು 50 ಸತಿ ಇದೇ ವಿಚಾರದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ, BMRC ಅವ್ರ ಹತ್ರ ಹೋರಾಟ ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲೂ ನೀವೆಲ್ಲರೂ ಮಾಧ್ಯಮದವರು ನಾವು ಇನ್ವೈಟ್ ಮಾಡಿದ್ವಿ. ಅವತ್ತು ಹೆಂಗೆ ಅವ್ರ ಹತ್ರ ಯಾವುದಕ್ಕೂ ಉತ್ತರ ಇರಲಿಲ್ಲ ಅನ್ನೋದು ನೀವು ಕೂಡ ನೋಡಿದ್ದೀರಾ. ಈ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳನ್ನು ನಾವು ಜನರ ಎದುರುಗಡೆ ಎತ್ತಿ ಹಿಡಿದಿದ್ದೀವಿ. ಈಗಲೂ ನನ್ನ ಆಗ್ರಹ ಇರುವಂಥದ್ದು, ನೀವೇನು ಹೇಳ್ತಾ ಇದ್ದೀರಾ ಅದನ್ನೇ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ರಾಜ್ಯ, ಕೇಂದ್ರ, ಬಿಜೆಪಿ, ಕಾಂಗ್ರೆಸ್ಸು ಇದು ಯಾವುದನ್ನೂ ಮಾಡದಲೆ ಮೆಟ್ರೋ ದರ ಕಡಿಮೆ ಆಗಬೇಕು ಅನ್ನೋದು ನಮ್ಮ ಹೋರಾಟ ಇರಬೇಕು. ನೀವು ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಆಗಲಿ ಅಂತ ನೀವು ಇಮಿಡಿಯೇಟ್ ಆಗಿ ಪತ್ರ ಬರೀರಿ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ, ಅದರ ಆಧಾರದ ರೆಕಮೆಂಡೇಶನ್ಸ್ ಪ್ರಕಾರ ವೈಜ್ಞಾನಿಕವಾಗಿ ಈ ಬಾರಿ ಸರಿಯಾಗಲಿ. ಹಿಂದೆ ನೀವು ಮಾಡಿರುವಂಥ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟೇ ಸರಿ ಇರಲಿಲ್ಲ. ಆ ತಪ್ಪಾಗಿರೋ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟನ್ನೇ 1 ವರ್ಷ ನೀವು ಜನರ ಮೇಲೆ ಹೇರಿಕೆ ಮಾಡಿದ್ದೀರಾ. ಅದೇ ರಿಪೋರ್ಟ್ ಆಧಾರದ ಮೇಲೆ ಇನ್ನೂ 5% ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರೋದು ಯಾವ ನ್ಯಾಯ? ಇದನ್ನ ಇವತ್ತು ನಾವು ಜನಕ್ಕೆ ಕೇಳ್ತಾ ಇರುವಂಥ ಪ್ರಶ್ನೆ, ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಾ ಇರುವಂಥ ಪ್ರಶ್ನೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕಾಗಿದೆ. ಅವ್ರ ಕೈಲಿ ಅಧಿಕಾರ ಇದೆ, ಅವ್ರು ಇದನ್ನ ಸರಿ ಮಾಡಬಹುದು. ಸರ್, ಹಿಂದೆ ತಾವು ಕೂಡ ಹೇಳಿದ್ರಿ ಕಾನೂನು ಮೂಲಕವಾಗಿ ಹೋರಾಟ ಮಾಡ್ತೀವಿ ವಿಚಾರ. ನೋಡಿ, ನಾನು ಕಾನೂನಿನ ತಜ್ಞರ ಸಲಹೆಗಳನ್ನು ಕೇಳಿದ್ವಿ ಇದ್ರ ಬಗ್ಗೆ. ಫೇರ್ ಫಿಕ್ಸೇಷನ್ ಕಮಿಟಿಯ ರೆಕಮೆಂಡೇಶನ್ಸ್ಗಳು ಅದು ಬೈಂಡಿಂಗ್, ಅದು ಕಂಪಲ್ಸರಿ. ಅದನ್ನ ನಾವು ಸರಿ ಮಾಡಬೇಕು ಅಂತಂದ್ರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಕಾರಣಕ್ಕೋಸ್ಕರನೇ ನಾನು ಪಾರ್ಲಿಮೆಂಟ್ನಲ್ಲೂ ಕೂಡ ಇದೇ ವಿಚಾರವಾಗಿ ಪ್ರಶ್ನೆ ಕೇಳಿದೆ. ಪಾರ್ಲಿಮೆಂಟ್ನಲ್ಲಿ ಇದ್ರ ವಿಚಾರವಾಗಿ ನಾನು ಮಾತನಾಡಿದೆ. ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ, BMRC ಕಚೇರಿಯಲ್ಲಿ ಹೋರಾಟ ಮಾಡಿ, ಸ್ಟೇಷನ್ಗಳಲ್ಲಿ ಹೋರಾಟ ಮಾಡಿದ್ವಿ. ಈಗ ಇದಕ್ಕೆ ಒಂದೇ ಸೊಲ್ಯೂಷನ್ ಇದೆ. ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ರಚನೆ ಆಗಬೇಕು ಅಂತ ಪತ್ರ ಬರೀಬೇಕು, ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸಬೇಕು. ಇದು ಒಂದೇ ಇದಕ್ಕಿರುವಂತ ಮಾರ್ಗ. ಬೇರೆ ಯಾವ ರೀತಿನೂ ಹೋರಾಟಕ್ಕೆ ಮುಂದಾಗ್ಲಿಕ್ಕಿಲ್ಲ ಸರ್ ನೀವು, ಯಾಕಂದ್ರೆ ಜನಿಗೆ ಅಷ್ಟು ಬೇಸತ್ತೋಗಿದ್ದಾರೆ. ಬರೀ ನೀವು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತೀರಾ, ಅಲ್ಲ, ನಾವು ಮೆಟ್ರೋ ಸ್ಟೇಷನ್ಗಳಲ್ಲೂ ಹಿಂದೆ ಹೋರಾಟ ಮಾಡಿದ್ದೀವಿ. ಈ ಬಾರಿ ರಾಜ್ಯ ಸರ್ಕಾರ ಯಾವ ನಮ್ಮ ಕೂಗುಗೂ ಕಿವಿಗೊಡದಲೆ, ಮೆಟ್ರೋ ಪ್ರಯಾಣಿಕರ ಕೂಗಿಗೆ ಕಿವಿಗೊಡದಲೆ 5% ತಿರ್ಗಾ ನಾವು ಮಾಡ್ತೀವಿ, ಇದನ್ನ ಮುಂದುವರಿಸ್ತೀವಿ, ಮೆಟ್ರೋ ಹೈಕನ್ನ ಅಂತ ಮುಂದುವರೆಟ್ರೆ, ದರ ಮತ್ತೆ ನಾವು ಏರಿಸ್ತೀವಿ ಅಂತ ಹೊರಟ್ರೆ, ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಹೋರಾಟ ಮಾಡ್ತೀವಿ. ಇದು ಶತಸಿದ್ಧ ಇದು. ಆದರೆ ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಮನವಿ ಮಾಡ್ತಾ ಇರುವಂಥದ್ದು, 10ರಿಂದ 15 ಲಕ್ಷ ಜನ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಓಡಾಡ್ತಾರೆ. ಅವರನ್ನ ಗಮನದಲ್ಲಿ ಇಟ್ಕೊಳ್ಳಿ.
ಅದ್ರಲ್ಲಿ ನಿಮಗೂ ಎಷ್ಟೋ ಜನ ಓಟ್ ಹಾಕಿರೋರು ಇದ್ದಾರೆ. ಅವ್ರನ್ನ ಈ ರೀತಿ ಹಗಲು ದರೋಡೆಗೆ ನೀವು ಅವ್ರನ್ನ ಒತ್ತಬೇಡಿ. ಈಗಲೂ ಕೂಡ ನೀವು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ನೀವು ಪತ್ರ ಬರೀರಿ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ವೈಜ್ಞಾನಿಕವಾಗಿ ಯಾವ ರೀತಿ ದರ ಇರಬೇಕು ಅಂತ ಮಾಡಲಿ. ನಾನು ಆಗಲೇ ಹಿಂದೆ ಕೂಡ ಹೇಳಿದ್ದೆ, ಮೆಟ್ರೋ ದರ ನೀವು ಇಷ್ಟೇ ಡಿಸ್ಟೆನ್ಸಿಗೆ ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ, ಕೊಚ್ಚಿ, ಚೆನ್ನೈಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಬೆಂಗಳೂರದು ದುಪ್ಪಟ್ಟಿದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡ್ತಾ ಇದೆ ಬೆಂಗಳೂರು ಮೆಟ್ರೋ ಪ್ರೈಸು ಅನ್ನೋದಾದ್ರೆ, ಅಥವಾ ಮೆಟ್ರೋ ದರಗಳನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ, ದೇಶದ ಎಲ್ಲಾ ಕಡೆನೂ ಒಂದೇ ರೀತಿ ದರ ಏರಿಕೆ ಆಗಬೇಕು. ಬೆಂಗಳೂರಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಜಾಸ್ತಿ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ಕಡಿಮೆ ಮಾಡ್ತಾರೆ? ಕಲ್ಕತ್ತಾದಲ್ಲಿ ಚುನಾವಣೆ ಇದೆ ಇವಾಗ, ಇನ್ನೊಂದು 3-4 ತಿಂಗಳಲ್ಲಿ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಕೆಟ್ಟ ಹೆಸರು ಬರಲಿ, ಜನ ಅವ್ರ ವಿರುದ್ಧ ಬರಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮೆಟ್ರೋ ಏರಿಕೆಯನ್ನು ಕಲ್ಕತ್ತಾಗ ಮಾತ್ರ ಮಾಡ್ಬೋದಿತ್ತಲ್ಲ, ಅಲ್ಲಿ ಯಾಕೆ ಆಗ್ಲಿಲ್ಲ? ಚೆನ್ನೈಯಲ್ಲಿ ಇವಾಗ ಇನ್ನೊಂದು 3 ತಿಂಗಳೊಳಗಡೆ ಚೆನ್ನೈಯಲ್ಲಿ ಎಲೆಕ್ಷನ್ ಇದೆ. ಚೆನ್ನೈ ಮೆಟ್ರೋ ದರವನ್ನು ಕೇಂದ್ರ ಸರ್ಕಾರ ಏರಿಸ್ಬಿಡ್ಬೋದಿತ್ತಲ್ಲ, ಸ್ಟಾಲಿನ್ ಸರ್ಕಾರಕ್ಕೆ, DMK ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅಂತ. ಯಾರಿಗೆ ಗೂಬೆ ಕೂರ್ಸಕ್ ಹೋಗ್ತಾ ಇದ್ದೀರಾ ನೀವು? ನೀವು ದರ ಏರಿಕೆ ಜಾಸ್ತಿ ಮಾಡಿಬಿಟ್ಟು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇವತ್ತು ಬೆರಳು ತೋರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಜನಕ್ಕೆ ಕಾಂಗ್ರೆಸ್ಸು, ಬಿಜೆಪಿ, ಕೇಂದ್ರ, ರಾಜ್ಯ ಇದೆಲ್ಲದಕ್ಕಿಂತ ಮುಖ್ಯವಾಗಿ ದರ ಏರಿಕೆ ಆಗಿರೋದು ಕಡಿಮೆ ಆಗಬೇಕು. ಈ ಬರೆಯಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಬಾರಿ ಬರೆ ಹಾಕ್ತೀನಿ ಅಂತ ಹೊರಟಿರೋದು ನಿಲ್ಲಬೇಕು. ಇದು ನಮ್ಮ ಆಗ್ರಹ ಅಷ್ಟೇ. ಸರ್, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶೇರಿಂಗ್ ಸಿಸ್ಟಮ್ ಇರಲಿ. ಈಗ ಭೂಮಿ ಕೊಡ್ತಾರೆ ರಾಜ್ಯ ಸರ್ಕಾರ ಇದೆ, ಆದರೆ ನಾನು ಇಡೀ ದೇಶಾದ್ಯಂತ ಯೂನಿಫಾರ್ಮ್ ಆಗಿ ಒಂದು ರೇಟ್ ಫಿಕ್ಸೇಷನ್ ಆ ಥರದ್ದು ಏನಾದರೂ ಒಂದು ಸರ್ ಫಾರ್ಮುಲಾ ಇದೆ. ರೇಟ್ ಫಿಕ್ಸೇಷನ್ ಯಾವ ರೀತಿ ಆಗಬೇಕು ಅನ್ನೋದಕ್ಕೂ ಒಂದು ಫಾರ್ಮುಲಾ ಇದೆ. ಡೆಲ್ಲಿ ಮೆಟ್ರೋ ಕೂಡ ಅದನ್ನೇ ಅನ್ವಯಿಸುತ್ತೆ, ಮುಂಬೈ ಮೆಟ್ರೋ ಕೂಡ ಅದನ್ನೇ ಅನ್ವಯಿಸುತ್ತೆ. ಆ ಫಾರ್ಮುಲಾ ಅಪ್ಲಿಕೇಶನ್ ಮಾಡುವಂತ ರೀತಿಯಲ್ಲಿ BMRCಯಲ್ಲೂ ತಪ್ಪು ಮಾಡಿದ್ದಾರೆ. ಈ ಹಿಂದೆ ಕೂಡ ನಿಮ್ಮೆಲ್ಲರನ್ನೂ ಕರೆದು BMRCL ಆಫೀಸ್ನಲ್ಲೂ ನಾವು ಹೋರಾಟ ಮಾಡಿದ್ವಿ. 2016-17 ಇಸ್ವಿಯ ಬೇಸ್ ಇಯರ್ ತಗೊಂಡು ಅವರು ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗಿತ್ತು. ಅದ್ರ ಬದಲಾಗಿ 17-18 ಇಟ್ಕೊಂಡ್ರು. ಅದರಿಂದಾಗಿ ಏರಿಕೆ ಆಯಿತು. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ನಿಮಗೆ 158% ನಮಗೆ ಜಾಸ್ತಿ ಬೇಕು ಅಂತ BMRCL ಅವರು ಕೇಳಿದ್ರು. ಅದಾದ್ಮೇಲೆ ಫೈನಲಿ ಅದು 51% ಇನ್ಕ್ರೀಸ್ ಆಗಿ ಬಂತು. ಈ ಇಡೀ ಅವೈಜ್ಞಾನಿಕವಾಗಿ ಮ್ಯಾಥಮೆಟಿಕ್ಸ್ ಅಲ್ಲೂ ತಪ್ಪು ಮಾಡಿರುವಂಥದ್ದು BMRCL ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಇಂಪ್ಲಿಮೆಂಟೇಷನ್. ಬೇರೆ ಯಾವ ಮೆಟ್ರೋದಲ್ಲೂ ಈ ಸಮಸ್ಯೆ ಆಗ್ತಾ ಇಲ್ಲ, ಇಲ್ಲಿ ಮಾತ್ರ ಆಗ್ತಾ ಇದೆ ಅಂದ್ರೆ ಕಾರಣ ಏನು? ಚೆನ್ನೈಯಲ್ಲಿ ನೀವು ಈ ರೀತಿ ಹೋರಾಟ ಮಾಡ್ತಾ ಇರೋ ಜನ ನೋಡಿದೀರಾ? ಡೆಲ್ಲಿ ಮೆಟ್ರೋದಲ್ಲೂ ಕೂಡ ದರ ಏರಿಕೆ ಆಯಿತು. ₹1, ₹2 ದರ ಏರಿಕೆ ಆಯಿತು. ಯಾರಾದರೂ ಅದ್ರ ಮೇಲೆ ತಕರಾರು ಮಾಡಿದ್ರ? ದುಪ್ಪಟ್ಟಾಗಿರುವಂಥದ್ದು ಇಲ್ಲಿ ಮಾತ್ರ. ಇದಕ್ಕೋಸ್ಕರ ಜನ ಇಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು. ಆಮೇಲೆ ಇವರು ಕಾಸ್ಟ್ ಓವರ್ ರನ್ ಅಂತಾರೆ. ಕಾಸ್ಟ್ ಓವರ್ ರನ್ ಆಗ್ತಾ ಇರೋದು ಯಾಕೆ? ಪ್ರತಿ ಮೆಟ್ರೋ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಸರಾಸರಿ 3 ವರ್ಷ ಡಿಲೇ ಇದೆ. ಇದಕ್ಕೆ ಯಾರು ಕಾರಣ? BMRCL ಡಿಲೇ ಮಾಡಿ BMRCL ಇನ್ಎಫಿಷಿಯನ್ಸಿಗೆ ನಾನು ನೀವು ಸಾಮಾನ್ಯ ಜನ ನಮ್ಮ ತೆರಿಗೆ ಹಣದಿಂದ ಯಾಕೆ ದುಡ್ಡು ಕಟ್ಟಬೇಕು? ಪ್ರತಿ ದಿವಸ ಟಿಕೆಟ್ ಇಂದ ಯಾಕೆ ಅದಕ್ಕೆ ಸರಿದೂಗಿಸ್ಬೇಕು?